ಆರ್ಟಿಸ್ಟ್ ಆಗಿದ್ಕೊಂಡು ಈಗ ಕೆಲವರು ನಾನು ಆ ಬಟ್ಟೆ ಹಾಕಲ್ಲ, ನಾನು ಇದನ್ನ ಹಾಕಲ್ಲ ಅಂತ ಹೇಳ್ತಾರೆ. ಸಡನ್ಲಿ ಅವ್ರು ವಿಲನ್ ಆಗ್ಬಿಡ್ತಾರೆ. ಹೌದು, ಅವಾಗ ಅವರು ಸತಿ ಸಾವಿತ್ರಿ ಅಂತ ಒಪ್ಕೋಬಹುದಲ್ವಾ ನೀವು? ಈಗ ಇಂತ ಬಟ್ಟೆ ಹಾಕಲ್ಲ ಅಂದ್ರೆ ಅವಳನ್ ದೊಡ್ಡದ, ಅವಳು ಯಾಕೆ ಹಾಕಲ್ಲ, ಹಿಂಗೆ ಮಾತಾಡ್ತಾರೆ, ಹಂಗೆ ಮಾತಾಡೋದು ಅಲ್ವಾ? ಸೊ ನಿಮ್ಗೆ ಹಂಗ್ ಮಾಡಿದ್ರು ತಪ್ಪು, ನಿಮ್ಗೆ ಹಿಂಗ್ ಮಾಡಿದ್ರು ತಪ್ಪು. ಸೊ ಅಲ್ಲಿಗೆ ನೀವ್ ಏನೇ ಬಟ್ಟೆ ಹಾಕೊಂಡ್ರು ಜನ ಮಾತಾಡೋದ್ ಮಾತಾಡ್ತಾರೆ. ಏನೂ ಹಾಕೊಂಡಿಲ್ಲ ಅಂತಂದ್ರು ಅವ್ರು ಮಾತಾಡ್ತಾರೆ. ನನ್ಗೆ ಈ ರೀತಿ ಎಲ್ಲ ಮಾತಾಡ್ಬೇಕಾದ್ರೆ ನನ್ಗೆ ಅದೇ ಅನಿಸ್ತಾ ಇರುತ್ತೆ, ಏನ್ ಮಾಡ್ತಾರೆ ಇವ್ರು ನಮ್ಗೆ? ಅಟ್ಲೀಸ್ಟ್ ಒಂದ್ ಜ್ಯೂಸ್ ಕೊಡ್ಸ್ಲಿ, ನಮ್ ಜೀವನಕ್ಕೆ ಉಪಯೋಗ ಆಗಂತದ್ದು. ಅಟ್ಲೀಸ್ಟ್ ಒಂದ್ ಜ್ಯೂಸ್ ಎಷ್ಟು 20-30 ರೂಪಾಯಿ ಅಲ್ವಾ? ನೀವು ಕಮೆಂಟ್ ಮಾಡೋ ಬದಲು ಓಕೆ, ನನಗೆ ಒಂದಷ್ಟು ಜನ ಬಾಡಿ ಶೇಮಿಂಗ್ ಮಾಡಕ್ಕೆ ಟ್ರೈ ಮಾಡ್ತಾರೆ, ಮ್ಯಾಟರ್ ಆಗಲ್ಲ, ದಟ್ಸ್ ಎ ಡಿಫ್ರೆಂಟ್ ಪಾಯಿಂಟ್. ಬಟ್ ಮಾಡ್ಬೇಕು ಅನ್ನೋ ಆಸೆ ನನಗೂ ಇರುತ್ತೆ. ನಾನು ಮಿರರ್ ನೋಡ್ತಾನೆ ಇರ್ತೀನಿ, ನನಗೂ ವಿಚಾರಗಳು ಗೊತ್ತಿರುತ್ತೆ. ಅಂಡ್ ಒಂದು ಟೈಮ್ ನಲ್ಲಿ ಸಿಕ್ಕಾಪಟ್ಟೆ ವಿಜಯ್ ಸರ್ ಹತ್ರ ಮಾತಾಡಿದ್ರೆ ನಿಮಗ್ ಗೊತ್ತಾಗುತ್ತೆ, ನನ್ನನ್ನು ತುಂಬಾ ಯಂಗ್ ಇದ್ದಾಗಿಂದ ನೋಡ್ದಂತವ್ರು ಅವರು. ಸೊ ಅವ್ರು ನನ್ನ ನೋಡಿದಾಗ ನಾನು ಕ್ರಾಶ್ ಡಯಟ್ ಮಾಡ್ತಿದ್ದೆ, ಯಾವ್ದೋ ಕಿತ್ತೋಗಿರೋದು, ಬರೀ ಈರುಳ್ಳಿ ತಿನ್ಕೊಂಡಿರೋ, ಬರೀ ಮೂಲಂಗಿ ತಿನ್ಕೊಂಡಿರೋ, ಬರೀ ಟೊಮೆಟೊ ತಿನ್ಕೊಂಡಿರೋ, ಈ ತರ. ಅಂದ್ರೆ ನನಗೆ ಏನಂತಂದ್ರೆ ಅದನ್ನ ಮೇಂಟೈನ್ ಮಾಡ್ಬೇಕು ಅಷ್ಟೇನೆ. ಯಾವ್ದೋ 0 ಫಿಗರ್ದು ಒಂದು ಇನ್ಸ್ಪಿರೇಷನ್ ತಗೊಂಡ್ಬಿಟ್ಟಿದೀನಿ ನಾನು. ನೀವೆಲ್ಲೋ ಹೇಳಿ, ದಟ್ ವಾಸ್ ಲೈಕ್ 47 ಅಂತ ಏನೋ ನಂಬರ್, 47 or 48, ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ. ತುಂಬಾ ವರ್ಷ ಆಯ್ತು ಅದನ್ನ ನಾನು ಮಾಡಿ. ಹೆಂಗೆ ಅಂತಂದ್ರೆ ಎಲ್ಲಂದ್ರಲ್ಲಿ ತಲೆ ತಿರುಗಿ ಬೀಳಕ್ ಶುರು ಆಗೋವರ್ಗೂನು ಕೂಡ ನಾನು ಮಾಡಿದೀನಿ ಅದನ್ನ. ಸೊ ಸೆಟ್ಟಲ್ ಆಗಿರ್ಬೋದು, ತಲೆ ತಿರುಗಿ ಬಿದ್ದಿದ್ದೀನಿ, ಮನೇಲಿ ತಲೆ ತಿರುಗಿ ಬಿದ್ದಿದ್ದೀನಿ, ಯಾವ್ದೋ 2 ವೀಲರ್ ಎತ್ಕೊಂಡು ಹೋಗ್ಬೇಕಾದ್ರೆ ತಲೆ ತಿರುಗಿ ಬಿದ್ದಿದ್ದೀನಿ. ಯಾವಾಗ ಲೈಟ್ ಸ್ಟ್ಯಾಂಡ್ ಮೇಲೇನೂ ಒಂದ್ಸತಿ ನಾ ಬಿದ್ದೆ, ಆಗ ಒಂದ್ ಸ್ವಲ್ಪ ರಿಯಲೈಸ್ ಆಯ್ತು, ಬಾಯಿ ಮುಚ್ಕೊಂಡು ಊಟ ಮಾಡಿದ್ರೆ ಒಳ್ಳೇದಿಲ್ಲ ಅಂತಂದ್ರೆ ಓದೆ ನಾನು ಅಂತ. ಅಂದ್ರೆ ಫುಲ್ ಬರೀ ಅದೇ ತಿನ್ನೋದಾ? ಹೌದು, ಬರೀ ಮೂಲಂಗಿ ತಿನ್ನೋದು, ಇಲ್ಲ ಬರೀ ಕ್ಯಾರೆಟ್ ತಿನ್ನೋದು, ಮ್ಯಾಕ್ಸ್ ಟು ಮ್ಯಾಕ್ಸ್ ಪಪ್ಪಾಯ ತಿನ್ನೋದು, ಇಲ್ಲ ವಾಟರ್ ಮೆಲನ್ ತಿನ್ನೋದು, ಇಷ್ಟೇ ಮಾಡ್ತಾ ಇದ್ದೆ ನಾನು.